ನಮಸ್ಕಾರ ಎಲ್ರಿಗೂ, ನಾನು ರಮೇಶ್ ಜಗತ್ ಮೈಸೂರು. ನೀವೇನು ನೋಡ್ತಾ ಇದ್ದೀರೋ ಇದು ಬಂದು HD ಕೋಟೆ ಮೈಸೂರು ಹೈವೇ. ಈ ಸರ್ಕಲ್ ಬಂದು ಸ್ವಲ್ಪ ಆ ಕಡೆ ಬಪ್ಪ. ಈ ಸರ್ಕಲ್ ಬಂದು ಉದ್ಬೂರು ಸರ್ಕಲ್ ಅಂತ ಹೇಳ್ತೀವಿ. ಇದು ಒಂದು HD ಕೋಟೆ ಮಾನಂದವಾಡಿ ಎಲ್ಲಕ್ಕೂ ಕನೆಕ್ಟ್ ಆಗುವಂತಹ ರಸ್ತೆ. ಇಲ್ಲಿ ವಿಚಿತ್ರ ಏನು ಅಂತಂದರೆ ಇದು ಹೈವೇ ಬರುತ್ತೆ. ಇದು ಹೈವೇ ಇಲ್ಲೊಂದು ಡೈರೆಕ್ಷನ್ ಬೋರ್ಡ್ ಹಾಕಿದ್ದಾರೆ ನೋಡಿ. ಡೈರೆಕ್ಷನ್ ಬೋರ್ಡಲ್ಲಿ HD ಕೋಟೆಗೆ ರಸ್ತೆ ಸರಿಯಾಗಿದೆ. ಎರಡನೇದು ಬಂದು ಉದ್ದೂರು ಅಂತ ಇದೆ. ಮೂರನೇದು ಬಂದು ದೂರನೂ ಕರೆಕ್ಟಾಗಿ ಡೈರೆಕ್ಷನ್ಸ್ ಇದೆ. ಉಲ್ಲಳ್ಳಿ ಅಂತ ಏನಿದೆ ಅದು ಕೂಡ ಡೈರೆಕ್ಷನ್ ಇದೆ. ಈ ಎರಡನೇದು ಉದ್ದೂರು ಅಂತ ಏನು ಹಾಕಿದ್ದಾರೆ, ಇದು ಆ್ಯಕ್ಚುಲಿ ಡೈರೆಕ್ಷನ್ ಏನು ಸ್ಟ್ರೈಟ್ ತೋರಿಸ್ತಾ ಇದ್ದಾರೆ ಅದು ಬಂದು ಲೆಫ್ಟ್ ಸೈಡ್ಗೆ ಹೋಗುತ್ತೆ. ಜೀವನದಲ್ಲಿ ಬದುಕಲ್ಲಿ ಯಾವತ್ತೂ ದಾರಿ ತಪ್ಪಬಾರ್ದು, ಹಾಗೆ ಹೋಗೋ ಮಾರ್ಗ ಕೂಡ ತಪ್ಪಬಾರ್ದು ಅಂತ ಹೇಳ್ತಾರೆ. ಸೊ ಇದನ್ನು ಯಾರು ಕೆಲಸ ಕೊಟ್ಟಿದ್ದಾರೋ ಆ್ಯಕ್ಚುಲಿ ಅವರು ಕೆಲಸ ಕೊಟ್ಟ ಮೇಲೆ ಅದು ಸರಿಯಾಗಿ ಮಾಡಿದಾರೋ ಇಲ್ವೋ ಅಂತ ಒಂದು ಸತಿ ಚಿಕ್ಕದಾಗಿ ಒಂದು ಕ್ರಾಸ್ ಚೆಕ್ ಏನಾದರೂ ಮಾಡ್ಕೊಂಡ್ರೆ ಅಥವಾ ಸರಿಯಾಗಿ ಮಾಡಿದಾರೋ ಇಲ್ವೋ ಅಂತ ಇನ್ನೊಮ್ಮೆ ಪರಿಶೀಲನೆ ಮಾಡಿದ್ರೆ ಈ ಥರ ಯಾವುದೂ ತಪ್ಪಾಗಲ್ಲ. ಈಗ ಗೊತ್ತಿಲ್ಲದೇ ಇರೋರು ಯಾರಾದರೂ ಬಂದರೆ ಇಂಥ ಜಾಗಗಳಿಗೆ ಈಗ ಲೆಫ್ಟ್ ಹೋಗ್ಬೇಕಾಗಿರೋರು ಸ್ಟ್ರೈಟ್ ಹೋದರೆ ಅದು ಇನ್ನೂ ಯಾವುದೋ ಬೇರೆ ಊರುಗಳಿಗೆ ಹೋಗಿ ತಲುಪುತ್ತೆ. ನಾನು ಸುಮಾರು ದಿನದಿಂದ ನೋಡ್ತಾನೆ ಇದ್ದೆ, ಯಾರಾದರೂ ಸರಿ ಮಾಡ್ತಾರಾ, ಸಂಬಂಧಪಟ್ಟವ್ರು ಸರಿ ಮಾಡ್ತಾರ ಅಂತ. ಅದು ಸರಿ ಮಾಡಿರಲಿಲ್ಲ. ಸುಮ್ಮನೆ ಅವ್ರಿವ್ರಿಗೆ ಕಾಯೋದು ಬೇಡ ಅಂತ ಅಂದ್ಬಿಟ್ಟು ನಾವೇ ಸರಿ ಮಾಡೋಣ ಅಂತ ಬಂದಿದ್ದೀವಿ. ಇಲ್ಲ ಈ ನಮ್ಮ ಕ್ಷೇತ್ರದ ಶಾಸಕರ ಫೋಟೋ ಕೂಡ ರಾರಾಜಿಸ್ತಾ ಇದೆ. ಇದಾಕಿರೋರು ಕೂಡ ಏನು ಫ್ಲೆಕ್ಸ್ ಹಾಕಿದ್ದಾರೆ ಅವರು ಕೂಡ ಏನು ಗಮನಿಸಿಲ್ಲ ಅಂತ ಅನ್ಕೊತೀನಿ. ಇನ್ನೊಂದು ವಿಚಿತ್ರ ಅಂತಂದರೆ ವಿಡಿಯೋ ಮುಗಿದ ಮೇಲೆ ಕೊನೆಯಲ್ಲಿ ಹೇಳ್ತೀನಿ ಬನ್ನಿ. ಸದ್ಯಕ್ಕೆ ಇವಾಗ ಅದನ್ನು ಸರಿ ಮಾಡಿಬಿಡೋಣ. ಫಸ್ಟ್ ಒಂದು ಸತಿ ನಾನೇ ಹತ್ಬಿಟ್ಟು ಆಮೇಲೆ ಬಿದ್ದಿದ್ಬಿಟ್ರೆ ಅಂತ ಭಯ ಅಷ್ಟೇ. ಚೆಕ್ ಮಾಡ್ಕೊಂಡು ಆಮೇಲೆ ಮಾಡೋಣ. ಹಾಂ ಕೊಡಪ್ಪ. ಆ್ಯಕ್ಚುಲಿ ಅದು ಹೆಸರು ಕೂಡ ಉದ್ಬೂರು ಅಂತ ಇದೆ, ನಿಜವಾದ ಹೆಸರು. ಬಟ್ ಅದು ಉದ್ದೂರು ಅಂತ ಹಾಕಿದ್ದಾರೆ, ಅದನ್ನು ಒಟ್ಟಿಗೆ ಸರಿ ಮಾಡಿಬಿಡೋಣ. ಆ ಗ್ರೀನು ಈಗ ಮುಚ್ಚಿದ್ದೀವಿ, ಸ್ವಲ್ಪ ಅದು ಒಣಗಬೇಕು, ಡ್ರೈ ಆಗಬೇಕು. ಒಂದು 10 ನಿಮಿಷ ವೆಯ್ಟ್ ಮಾಡಿಬಿಟ್ಟು ಆಮೇಲೆ ವೈಟ್ ಏನು ಸರಿಯಾದ ಡೈರೆಕ್ಷನ್ನ ಹೊಡೆದ್ಬಿಡೋಣ. Let's go. I wake up to a little bit of drool on my pillow, feel like it's gonna be a bad day. Yeah, I'm tired of shit, and the coffee ain't hit yet, damn ain't that great. I don't wanna go to work, cause my boss is a jerk, and I'm not even that paid. I need a change in my life, cause I don't feel alive, and there's nothing that makes me happy. Hold my beer for a minute, I'm about to quit my job, cash in for a ticket. I'm going on a trip and I don't plan to visit. I'm gonna stay there till I feel like I'm winning, and this is just the beginning. I need a big change, help me feel like living. I need a big swing, home runs I'm hitting, and I'll never look back, moving on till I get it all. And we all got dreams, we all want things, but what you gonna do for it? How you gonna move for it? What you gonna be? And do you believe you can do anything? But what you gonna do for it? How you gonna move for it? What you gonna be? ಸಾಕು, ಸುಮಾರಾಗಿ ಮಾಡಿದ್ದೀವಿ. ಇದು ನೋಡ್ಬಿಟ್ಟು ಯಾರು ಇಷ್ಟು ಕೆಟ್ಟದಾಗಿ ಮಾಡವ್ರೆ ಅಂತ ನಾರು ಬಂದು ಸಂಬಂಧಪಟ್ಟವ್ರು ಸರಿಯಾಗಿ ನೀಟಾಗಿ ರೆಡಿ ಮಾಡಲಿ ಅಂತ ಅಂದ್ಬಿಟ್ಟು. ಡೈರೆಕ್ಷನ್ ಅಂತೂ ಸರಿಯಾಗಿದೆ. ಇನ್ನೊಂದು ಆಗಲೇ ಹೇಳ್ದಂಗೆ ಇನ್ನೊಂದು ವಿಚಿತ್ರ ಏನು ಅಂತಂದರೆ, ಇದೇ ಸರ್ಕಲ್ನಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಪ್ರತಿ 2 ತಿಂಗಳಿಗೂ ಒಂದು ಸತಿನ, 1 ತಿಂಗಳಿಗೂ ಒಂದು ಸತಿನ, 3 ತಿಂಗಳಿಗೂ ಒಂದು ಸತಿನ ಹೋಗ್ತಾನೆ ಇರ್ತಾರೆ. ಅವರಿಲ್ಲ ಇದೇ ಸರ್ಕಲ್ನಲ್ಲಿ ಕಟ್ಟಾಗಬೇಕು. ಅವರ ಒಂದು ತೋಟಕ್ಕೆ ಹೋಗ್ಬೇಕಾದ್ರೆ ಸಿದ್ದರಾಮಯ್ಯನವರು ಬಹುಶಃ ಅವರು ಗಮನಿಸಿಲ್ಲ ಅಂತ ಅನ್ಕೊತೀನಿ. ಅವ್ರ ಡ್ರೈವರ್ಗೆ ಬಹುಶಃ ರೂಟ್ ಗೊತ್ತಿರಬೇಕು. ಗೊತ್ತಿಲ್ಲದೆ ಇರೋ ಡ್ರೈವರ್ಗಳು ಬಂದು ಅವರು ದಾರಿ ತಪ್ಪೋದು ಬೇಡ. ಇನ್ನು ಮುಂದೆ ಅವರು ದಾರಿ ತಪ್ಪಲ್ಲ ಅಂತ ಅನ್ಕೊತೀನಿ. ನೋಡೋಣ ಬನ್ನಿ, ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ.
ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.